ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಕಾಂಪಿಟೇಟಿವ್ ಎಕ್ಸಾಮ್ಗಾಗಿ ದಿ ಹಿಂದೂ ನ್ಯೂಸ್ ಪೇಪರ್ನ ಯಾವ ರೀತಿ ಸ್ಟಡಿ ಮಾಡಬೇಕು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಕಳೆದ ಹಲವಾರು ವರ್ಷಗಳಂದ್ರೆ ವೆನ್ ಐ ಸ್ಟಾರ್ಟೆಡ್ ಟು ಪ್ರಿಪೇರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಐ ಹ್ಯಾವ್ ಬೀನ್ ಸ್ಟಡಿಯಿಂಗ್ ದಿ ಹಿಂದೂ ನ್ಯೂಸ್ ಪೇಪರ್ ಫಾರ್ ಕರೆಂಟ್ ಅಫೇರ್ಸ್. ಪ್ರಚಲಿತ ಘಟನೆಗಳು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಮಹತ್ವದ ಪಾತ್ರ ವಹಿಸ್ತವೆ. ಹೌದಾ? ನಿಮಗೆಲ್ಲ ಗೊತ್ತೈತಿ. ಆ ಒಂದು ಉದ್ದೇಶಕ್ಕಾಗಿ ಬೇರೆ ಬೇರೆ ಜನರು ಬೇರೆ ಬೇರೆ ಪೇಪರ್ ಓದ್ತಾರೆ. ಆದ್ರೆ ನಾನು ರೀಡ್ ಮಾಡುವುದು ದಿ ಹಿಂದೂ. ಹೌದಾ? ನಾನು ಕೂಡ 5 times UPSC ಸಿವಿಲ್ ಸರ್ವಿಸ್ ಅಟೆಂಡ್ ಕೊಟ್ಟಿದ್ದೀನಿ. ಬಟ್ ಮೈ ಬ್ಯಾಡ್ ಲಕ್, ಐ ಡಿಡಂಟ್ ಕ್ರ್ಯಾಕ್. ಓಕೆ, ಇಟ್ಸ್ ಓಕೆ. ಬಟ್ ನನಗೊಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಪ್ಪ ಅಂದ್ರೆ ಐ ಡಿಡ್ ಮೈ ಬೆಸ್ಟ್. ಹೌದಾ? ನನ್ನ ಕೈಯಿಂದ ಸಾಧ್ಯ ಇಲ್ಲ ಅದನ್ನೆಲ್ಲ ನಾನು ಟ್ರೈ ಮಾಡೀನಿ UPSC ಕ್ಲಿಯರ್ ಮಾಡೋಕ್ಕೆ ಅಂತ ನನಗೊಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹೌದಾ? ಇರಲಿ. ನೀವು ಯಾರ್ಯಾರು UPSC ಅಥವಾ KPSC ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ನಂದೊಂದು ನಿಮಗೆ ಸಜೆಷನು. ಯಾಕಂದ್ರೆ ದಿ ಹಿಂದೂ ಇಸ್ ದಿ ಟಾಪ್ ಪೇಪರ್, ಅಂದರೆ ಒನ್ ಆಫ್ ದಿ ಟಾಪ್ ಪೇಪರ್ಸ್ ಇನ್ ಇಂಡಿಯಾ. ಸೊ ನಾನು ನಿಮಗೆ ಹಿಂದೂ ಪೇಪರ್ನ ಸ್ಟಡಿ ಮಾಡಿ ಅಂತ ರೆಫರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ನೋಡಿ, ಹಿಂದೂ ಪೇಪರ್ ಓದೋದ್ರಿಂದ ನಿಮ್ಗೆ ಏನೇನು ಬೆನಿಫಿಟ್ ಇದೆಯಪ್ಪ ಅಂದ್ರೆ, ಯುವರ್ ಇಂಗ್ಲಿಷ್ ರೀಡಿಂಗ್ ಎಬಿಲಿಟಿ ಹೆಚ್ಚಾಗುತ್ತೆ. ಅಂದರೆ ಎಷ್ಟು ನೀವು ಇಂಗ್ಲೀಷ್ ಪೇಪರ್ ಓದ್ತಿಲ್ಲ ಅಷ್ಟು ನಿಮ್ದು ಇಂಗ್ಲೀಷ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಕಂಪ್ರಿಹೆನ್ಷನ್ ಎಲ್ಲ ಹೆಚ್ಚಾಕೋತ ಹೋಗತಿ. ಹೌದ್ರಿ? ಮತ್ತು ಇದರಲ್ಲಿ ಹಿಂದೂ ಓದೋ ಮುಂದೆ ಪ್ರತಿ ಪೇಜಸ್ ಆರ್ ನಾಟ್ ಇಂಪಾರ್ಟೆಂಟ್, ಓನ್ಲಿ ದಿ ಫ್ರಂಟ್ ಪೇಜ್. ನೋಡಿ, ಫ್ರಂಟ್ ಪೇಜ್ ಇದೆಯಲ್ಲ, ಇದು ಈ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕು. ಅಂದರೆ ಆರ್ಟಿಕಲ್ ಅದನ್ನು ಹೆಡ್ಡಿಂಗ್ ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಆಫ್ಟರ್ ಯು ರೀಡಿಂಗ್ ದಿ ಹೆಡ್ಡಿಂಗ್ ಆಫ್ ದಿ ಆರ್ಟಿಕಲ್ ಯು ವಿಲ್ ನೋ ವಿಚ್ ಈಸ್ ಇಂಪಾರ್ಟೆಂಟ್, ವಿಚ್ ಈಸ್ ನಾಟ್ ಇಂಪಾರ್ಟೆಂಟ್. ಹೌದಾ? ಆ ರೀತಿ ನೀವು ತಿಳ್ಕೊಂಡ್ರೆ ಸಾಕು. ನಿಮಗೆ ಸ್ವಲ್ಪ ನಿಮಗೆ ಇಂಪಾರ್ಟೆಂಟ್ ಅನಿಸ್ತೈತಿ ಅಥವಾ 1 ಮಾರ್ಕ್ಸಿನ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಬರ್ಬೋದು ಅಂತ ನಿಮ್ಗೆ ಅನಿಸ್ತಪ್ಪ ಅಂದ್ರೆ ಏನು ಮಾಡುವಲ್ಲಿ, ನಾ ಈ ರೀತಿ ಲೆಸ್ ಇಂಪಾರ್ಟೆಂಟ್ ಹಾಕ್ತಾ ಇದ್ದೀನಿ. ಲೆಸ್ ಇಂಪಾರ್ಟೆಂಟ್ ಅಂತ ಈ ರೀತಿ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡ್ದು. ನಮ್ಗೆ ಗೊತ್ತಾಗೈತೆ ಅಂದರೆ ಲೆಸ್ ಇಂಪಾರ್ಟೆಂಟಪ್ಪ ಅಂದ್ರೆ ಸ್ವಲ್ಪ ಕಡಿಮೆ ಇಂಪಾರ್ಟೆಂಟು. ಅದರಿಂದ ನಮಗೂ 1 to 2 ಮಾರ್ಕ್ಸ್ ಕ್ವಶನ್ ಆಬ್ಜೆಕ್ಟಿವ್ ಟೈಪಲ್ಲಿ ಬರ್ಬೋದು ಅಂತ ನಾವು ತಿಳ್ಕೊಬೇಕು. ಇನ್ನು UPSC ಮತ್ತು KPSC ಅಥವಾ ಬೇರೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಅಲ್ಲಿ ಮೇನ್ಸ್ ಎಕ್ಸಾಮ್ಸ್ ನೋಡಿತಂದ್ರೆ ಹೈ ಪೋಸ್ಟ್ಗೆ ಗ್ರೂಪ್ A B ಪೋಸ್ಟ್ಗೆ ಮೇನ್ಸ್ ಎಕ್ಸಾಮ್ದಲ್ಲಿ ಏನು ಬರ್ತಾವಪ್ಪ ಅಂದ್ರೆ ಆರ್ಟಿಕಲ್ ನಾವು ರಿಟರ್ನ್ಲಿ ಬರೆದಿರೋದು. ಆ ರೀತಿ ರಿಟರ್ನಲ್ಲಿ ಬರೀತಕ್ಕಂಥ ಒಂದು ಪ್ರಶ್ನೆಗಳಿಗೆ ಉತ್ತರ ನಾವು ಹುಡುಕ್ಬೇಕಾದ್ರೆ ಅಲ್ಲಿ ಬಂದಂಥ ಆರ್ಟಿಕಲ್ಗಳನ್ನ ವೆರಿ ಇಂಪಾರ್ಟೆಂಟ್ ಅಂತ ಮಾರ್ಕೊಂಡ್ಕೋಬೇಕು. VI ಅಂದರೆ ವೆರಿ ಇಂಪಾರ್ಟೆಂಟ್ ಅಂತ ಮಾರ್ಕೊಂಡ್ಕೋಬೇಕು. ಇದರಿಂದ ನಮಗೆ ಆ ಒಂದು ಆರ್ಟಿಕಲ್ದಿಂದ ವಿವರಣಾತ್ಮಕವಾಗಿ ಡಿಸ್ಕ್ರಿಪ್ಟಿವ್ದಲ್ಲಿ ಆನ್ಸರ್ ಬರೋದಕ್ಕೆ ಅನುಕೂಲ ಆಗುತ್ತದೆ. ಇದಪ್ಪ ಲೆಸ್ ಇಂಪಾರ್ಟೆಂಟ್ ಆಗಿದ್ರಪ್ಪ ಅಲ್ಲಿ ನಿಮ್ಗೆ ಏನು ಬರ್ತಾವ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ನಿಮ್ಗೆ ಬರ್ತಾವು. ನೋಡ್ರಿ, ನಾ ಈ ರೀತಿ ಮಾರ್ಕ್ ಮಾಡಿ ಎಲ್ಲ ಲೆಸ್ ಇಂಪಾರ್ಟೆಂಟ್ ಇದು ಲೆಸ್ ಇಂಪಾರ್ಟೆಂಟ್ 2 ಇದೆ. ಅಂದರೆ ವರ್ಲ್ಡ್ ಬ್ಯಾಂಕ್ ಹೈಕ್ಸ್ ಇಂಡಿಯಾಸ್ ಎಕನಾಮಿಕ್ ಗ್ರೋತ್ ಪ್ರೊಜೆಕ್ಷನ್ ಟು 7% ಫಾರ್ ಫೈನಾನ್ಸ್ ಇಯರ್ 2024-25 ಅಂತ ಒಂದು ಆರ್ಟಿಕಲ್ ಅಲ್ಲಿ ಒಂದು ಪೇಪರ್ದಲ್ಲಿ ಬಂದಿದೆ. ನಾ ಇದರ ಪೇಪರ್ನ ರ್ಯಾಂಡಮ್ ತಗೊಂಡಿದ್ದೀನಿ. ಓಕೆ, ವರ್ಲ್ಡ್ ಬ್ಯಾಂಕ್ ಹೇಳ್ತದೆ ಏನಪ್ಪ, ಇಂಡಿಯಾದ ಎಕನಾಮಿಕ್ ಗ್ರೋತ್ ಎಷ್ಟಾಗ್ತದೆ ಈ ಒಂದು FY ಅಂದ್ರೆ ಫೈನಾನ್ಷಿಯಲ್ ಇಯರ್ 2024-25ದಾಗ ಎಷ್ಟು ರೀಚ್ ಆಗ್ಬೋದು ಅಂತ. ಅಂದ್ರೆ 7% ತನಕ ಅಂತದು ಒಂದು ಎಸ್ಟಿಮೇಟ್ ಮಾಡ್ತದೆ. ಇದು ನಮಗೆ ಲೆಸ್ ಇಂಪಾರ್ಟೆಂಟ್. ಮತ್ತು ನೋಡಿ, ಡೆಂಗ್ಯೂ ನೋಟಿಫೈಡ್ ಆಸ್ ಎಪಿಡೆಮಿಕ್ ಇನ್ ಸ್ಟೇಟ್. ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಅನೌನ್ಸ್ಡ್ ಡೆಂಗ್ಯೂ. ದಿಸ್ ಈಸ್ ಒನ್ ಆಫ್ ದಿ ಫೀವರ್ಸ್, ವೆಕ್ಟರ್ ಬೋರ್ನ್ ಡಿಸೀಸ್. ಇದನ್ನ ಏನಂತಪ್ಪ ಅಂದ್ರೆ ಎಪಿಡೆಮಿಕ್ ಅಂತ, ಇದೊಂದು ನಮ್ಮಲ್ಲಿ ರೋಗ ಐತಿ, ರಾಜ್ಯದಲ್ಲಿ ರೋಗ ಅಂತೇಳಿ ಸ್ಟೇಟ್ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ವಿ. ಇವು ಬೋತ್ ಆರ್ ಲೆಸ್ ಇಂಪಾರ್ಟೆಂಟ್. ಅಂದ್ರೆ ಇವು ಅಬ್ಜೆಕ್ಟಿವ್ ಟೈಪ್ ಬರ್ಬೋದು. ಕೇಳ್ತಾರಲ್ಲಿ ಯಾವ ಬ್ಯಾಂಕು ಇಂಡಿಯಾದ ಎಕನಾಮಿಕ್ ಗ್ರೋತ್ ಪ್ರೊಜೆಕ್ಷನ್ ಅನ್ನ 7%ಗೆ ಎಸ್ಟಿಮೇಟ್ ಮಾಡಿತು ರೀಸೆಂಟ್ಲಿ ಅಂತ ಕೇಳ್ತಾರೆ. ಅವಾಗ ಏನು ಮಾಡಬೇಕು, ಆಪ್ಷನ್ ಕೊಟ್ಟಿರ್ತಾರೆ,
ಬೇರೆ ಬೇರೆ ಆಪ್ಷನ್ಸ್ ಇರ್ತಾವೆ, ಅದನ್ನ ನಾವು ವರ್ಡ್ ಬ್ಯಾಂಕನ್ನು ಚೂಸ್ ಮಾಡಬೇಕಾಗುತ್ತದೆ. ಇನ್ನು ಫ್ರಂಟ್ ಪೇಜ್ ಆದಮೇಲೆ ಒಳಗಡೆ ರೀಜನ್ ಇರುತ್ತೆ. ರೀಜನ್ ಅಂದ್ರೆ ಒಂದು ಪ್ರದೇಶ. ಆ ರೀಜನ್ ಅನ್ನು ಓದುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಲೋಕಲ್ ಏರಿಯಾ ಕೊಟ್ಟಿದ್ದಾರೆ. ಆಮೇಲೆ ಒಳಗಡೆ ಇಲ್ಲಿ ನೋಡಿ, ಕರ್ನಾಟಕ ಮತ್ತು ಸೌತ್, ಇದರಲ್ಲಿ ಒಂದು ಇಂಪಾರ್ಟೆಂಟ್ ನಮ್ಮ ಕರ್ನಾಟಕ ರಾಜ್ಯದ ಮತ್ತು ಸೌತ್ ಅಂದ್ರೆ ಸದರ್ನ್ ಇಂಡಿಯಾದಲ್ಲಿ ಆಗ್ತಕ್ಕಂಥ ಒಂದು ಇನ್ಸಿಡೆಂಟ್ಸ್ ಎಲ್ಲ ಬಂದಿರ್ತಾ ಇದ್ರಾಗ ನೀವು ಓದ್ಬೇಕು. ಯಾವಾಗ ಗೊತ್ತಾಗತಿ ನಿಮ್ಗೆ ಎಕ್ಸಾಮ್ ಪರ್ಪೋಸ್. ಫಸ್ಟ್ ನೀವು ಸಿಲೆಬಸ್ ನೋಡ್ಕೋಬೇಕು. ಯಾವ ಎಕ್ಸಾಮ್ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಆ ಎಕ್ಸಾಮ್ ಸಿಲೆಬಸ್ ಪ್ರಕಾರ ನಿಮಗೆ ಇಲ್ಲಿ ಯಾವುದು ಇಂಪಾರ್ಟೆಂಟು ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ ನಿಮಗೆ ಆಟೋಮೆಟಿಕಲಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಎಡಿಟೋರಿಯಲ್ ಮತ್ತು ಒಪಿನಿಯನ್ ಬರ್ತದೆ. ಇವು ಎಡಿಟೋರಿಯಲ್ ಆ್ಯಂಡ್ ಒಪಿನಿಯನ್ ಆರ್ ಇಂಪಾರ್ಟೆಂಟ್ ಓನ್ಲಿ ಫಾರ್ ಯುವರ್ ಮೇನ್ಸ್ ಎಕ್ಸಾಮ್ಸ್. ಹೌದಾ, ಇದರಿಂದ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಬಿಡೋದು ಭಾಳ ಕಮ್ಮಿ. ಅಂದರೆ ನೀವು ಇದನ್ನು ಮೇನ್ಸ್ UPSC ಸಿವಿಲ್ ಸರ್ವಿಸು ಅಥವಾ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇರ್ತಕ್ಕಂಥ ಸಿವಿಲ್ ಸರ್ವಿಸ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಇವು ಎರಡೂ ಪೇಜಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಇದರಿಂದ ನೀವು ಡಿಸ್ಕ್ರಿಪ್ಟಿವ್ ಟೈಪ್ ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿದ್ರೆ ನೀವು ಅಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ದೋಸ್ ಪೇಜಸ್ ಆರ್ ನಾಟ್ ಇಂಪಾರ್ಟೆಂಟ್ ಆಸ್ ಪರ್ ಮೈ ಒಪಿನಿಯನ್. ಓಕೆ, ಇಲ್ಲಿ ನೋಡಿ ನೆಕ್ಸ್ಟು ನ್ಯೂಸ್ ಅಂತ ಇದೆ. ಈ ನ್ಯೂಸ್ ಸೆಕ್ಷನ್ದಲ್ಲಿ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಬರ್ತಾವೆ. ಇದರಲ್ಲಿ ನಮ್ಮ ಇಂಡಿಯನ್ ಫಾರಿನ್ ರಿಲೇಷನ್ಸ್ ಬಗ್ಗೆ ಆರ್ಟಿಕಲ್ ಬಂದಿರ್ತಾವೆ. ಅಂದರೆ ಯಾವ ದೇಶದೊಡನೆ ಇಂಡಿಯಾ ಸೈನ್ಡ್ MOUsಗಳನ್ನ ಅಂದರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ಗಳನ್ನ ಇಂಡಿಯನ್ ಗೌರ್ಮೆಂಟ್ಸ್ ಸೈನ್ ಮಾಡ್ತಾ ಇದ್ದೀವಿ. ಯಾವ ದೇಶದೊಡನೆ ಯಾವ ಕಾರಣಕ್ಕಾಗಿ ಅಂದರೆ ಯಾವ ಪರ್ಪೋಸ್ಗಾಗಿ ಸಹಿ ಮಾಡಿತು, ಯಾವ ಪರ್ಪೋಸ್ಗಾಗಿ ಒಪ್ಪಂದ ಮಾಡ್ಕೋತು, ಇವೆಲ್ಲ ಇದರಲ್ಲಿ ಬರ್ತಾವೆ. ಮತ್ತು ಇಂಪಾರ್ಟೆಂಟ್ ಅವಾರ್ಡ್ಸು ಕೊಟ್ಟಿದ್ದು ಇದರಲ್ಲಿ ಮೆನ್ಷನ್ ಆಗುತ್ತೆ ಈ ಪೇಜ್ನಾಗ. ಈ ನ್ಯೂಸ್ ಎಲ್ಲ ಇದೆ, ನ್ಯೂಸ್ ಇದು ನೋಡ್ಬೇಕು. ಆಮೇಲೆ ಬಿಸ್ನೆಸ್, ಇದು ಎಕನಾಮಿಕ್ ಪರ್ಪೋಸು. ಇಲ್ಲಿ ಡೈಲಿ ಇಂಪಾರ್ಟೆಂಟ್ ಬರ್ತಾವ ಅಂತ ಹೇಳಬಾರಲ್ಲ, ಆದ್ರೆ ಒನ್ಸ್ ಇನ್ ಬ್ಲೂ ಮೂನ್ ರೇರ್ಲಿ ಹೇಳ್ತಿಲ್ಲ ಆ ರೀತಿ ಬಂದಿರ್ತಾವೆ. ಡೈಲಿನೇ ಇದು ಇಂಪಾರ್ಟೆಂಟ್ ಇರೋದಿಲ್ಲ. ಇಲ್ಲಿ ನೋಡಿ ವರ್ಡ್ ಸೆಕ್ಷನ್ ಇದೆ. ವರ್ಡ್ ಸೆಕ್ಷನ್ದಲ್ಲಿ ಇಂಟರ್ನ್ಯಾಷನಲ್ ಇವೆಂಟ್ಸ್ ಬರ್ತಾವೆ. ಯಾವ ದೇಶದಲ್ಲಿ ಏನಾಯ್ತು, ಎಲ್ಲಿ ಯುದ್ಧ ಆಯ್ತು, ಯಾವ ದೇಶದ ಯಾವ ಪ್ರೆಸಿಡೆಂಟ್ ಎಲೆಕ್ಟ್ ಆದ, ಎಲ್ಲಿ ಇತ್ತೀಚೆಗೆ ಎಲೆಕ್ಷನ್ ನಡೀತು, ಹೌದಾ, ಎಲ್ಲಿ ಗಲಭೆ ಆಯಿತು, ಇವು ವರ್ಡ್ಗಳು ಬರ್ತಾವೆ. ಇದು ವರ್ಡ್ ಪೇಜಸ್ ಆಲ್ಸೋ ಇಂಪಾರ್ಟೆಂಟ್. ಸ್ಪೋರ್ಟ್ಸಲ್ಲಿ ಸ್ವಲ್ಪ ಡೈಲಿ ಇಂಪಾರ್ಟೆಂಟ್ ನ್ಯೂಸ್ಗಳು ಇರೋದಿಲ್ಲ. ಯಾವಾಗ ಇಂಪಾರ್ಟೆಂಟ್ ಇದು ರೇರ್ಲಿ ಅಂತ ಒಂದೊಂದು ಯಾವ್ದಾರಿ ದೊಡ್ಡ ಟ್ರೋಫಿ ಇರ್ತಾವೆ, ಇಂಟರ್ನ್ಯಾಷನಲ್ ಟ್ರೋಫಿಗಳು. ಅದನ್ನ ಯಾವ ದೇಶ ಗೆದ್ದಿತು, ಯಾವ ದೇಶದ ವಿರುದ್ಧ ಗೆದ್ದಿತು, ಹೌದಾ, ಆ ಒಂದು ಕ್ರೀಡೆ ಸ್ಪೋರ್ಟ್ಸ್ ಎಲ್ಲಿ ನಡೀತು, ಆ ನಡೆದ ದೇಶದ ರಾಜಧಾನಿ ಯಾದ, ಈ ರೀತಿಯಾಗಿ ಕೇಳ್ತಾವೆ. ನೀವು ಸ್ವಲ್ಪ ಉಳ್ಕೋಬೇಕು. ಸ್ವಲ್ಪ ಜನರಲ್ ಆಗಿ ನೀವು ಅದನ್ನ ಸ್ವಲ್ಪ ವ್ಯೂ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಸ್ಪೋರ್ಟ್ಸ್ ಇದು ಸ್ವಲ್ಪ ಲಾಸ್ಟ್ ಪೇಜು. ಸ್ಪೋರ್ಟ್ಸ್ ಸರ್ಕ ಇದು ಅಷ್ಟೇನು ಇಂಪಾರ್ಟೆಂಟ್ ಇರೋದು. ಯಾವಾಗ ಇಂಪಾರ್ಟೆಂಟ್ ಇವೆಂಟ್ಸ್ ಬಂದಿರ್ತಾವೆ, ನಾಟ್ ಡೈಲಿ ಅಂತ ಹೇಳಕ್ಕಾಗಲ್ಲ. ಡೈಲಿ ಇಂಪಾರ್ಟೆಂಟ್ ನ್ಯೂಸ್ಗಳು ಸ್ಪೋರ್ಟ್ಸ್ ಸೆಕ್ಷನ್ ಬರ್ತಾವ ಅಂತ ಹೇಳಕ್ಕಾಗಲ್ಲ. ಓಕೆ, ಹೇಳ್ತೀನಿ. ನೀವು ಇಂಗ್ಲೀಷ್ದಲ್ಲಿ ಹಿಂದೂ ಪೇಪರ್ನ ಓದೋದ್ರಿಂದ ನಿಮ್ಗೆ ಒಂದು ಏನಾಗತ್ತಪ್ಪ ಅಂದ್ರೆ ಇಂಗ್ಲೀಷ್ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗತ್ತೆ ನಿಮ್ಗೆ. ನನಗೂ ಪೈಲ್ ಇವನ್ ಐ ವಾಸ್ ವೀಕ್ ಇನ್ ಇಂಗ್ಲೀಷ್, ಬಟ್ ವೆನ್ ಐ ಸ್ಟಾರ್ಟೆಡ್ ಟು ಪ್ರಿಪೇರ್ ಫಾರ್ UPSC ಇಟ್ ಬಿಕೇಮ್ ಸೋ ಈಸಿ ಫಾರ್ ಮೀ. ಹೌದಾ, ನನಗೆ ಅಗದಿ ಈಜಿ ಆಗಿದೆ ಇಂಗ್ಲೀಷ್. ಹೌದಾ, ಇದ್ರ ಜೋಡಿ ನಿಮ್ಗೆ ಏನಿದೆ ಒಂದು ಸ್ವಲ್ಪ ಏನಪ್ಪ ಒಂದೊಂದು ಶಬ್ದ ತಿಳಿಯಂಗಿಲ್ಲ. ಅವಾಗ ಏನು ಮಾಡಿ ನೀವು ಡಿಕ್ಷನರಿ ರೆಫರ್ ಮಾಡಿ, ಅಥವಾ ಗೂಗಲ್ನಾಗ ನೋಡ್ರಿ. ಗೂಗಲ್ನಾಗ ನೋಡ್ಲಿಕ್ಕೆ ನೀವು ಒಂದು ಆಕ್ಸ್ಫರ್ಡ್ ಡಿಕ್ಷನರಿ, ನಾನು ಆಕ್ಸ್ಫರ್ಡ್ ಇಂಗ್ಲೀಷ್ ಟು ಇಂಗ್ಲೀಷ್ ಆಕ್ಸ್ಫರ್ಡ್ ಡಿಕ್ಷನರಿ ಇದೆ ಅಂತ ಅದನ್ನು ರೆಫರ್ ಮಾಡಿದ್ರು. ನೀವು ಅದನ್ನು ಸಾಧ್ಯ ಮಾಡ್ಬೋದು. ಓಕೆ, ರೆಫರ್ ಮಾಡಿರಿ. ಫಸ್ಟ್ ಇಂಗ್ಲೀಷ್ ಓದೋ ಏನು ಬೇಕಪ್ಪ ಅಂದ್ರೆ ಒಂದು ವೊಕ್ಯಾಬ್ಯುಲರಿ ಬೇಕು, ನಮ್ಗೆ ಶಬ್ದದ ನಾಲೆಜ್ ಬೇಕು. ಎಷ್ಟು ನಾವು ಓದ್ತೀವಪ್ಪ. ಮತ್ತು ಇಂಗ್ಲೀಷ್ ಪೇಪರ್ ಓದೋದ್ರಿಂದ ಇಲ್ಲಿ ನಮ್ಗೆ ಏನು ಮಾಡ್ತೀವಿ, ಒಂದು ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಹೆಡ್ಡಿಂಗ್ನಾಗ ಒಂದು ಶಬ್ದ ಇರಲಿ, ಆ ಶಬ್ದದ ಸಿನೋನಿಮ ಆ ಒಂದು ಆರ್ಟಿಕಲ್ ಬಂದಿರ್ತೈತಿ. ಅದು ನೀವು ಓದ್ಬೇಕು. ಓದಿಸಿ ಏನು ಬೇಕು, ಅಂಡರ್ಲೈನ್ ಮಾಡ್ಕೋಬೇಕು. ಅಂಡರ್ಲೈನ್ ಮಾಡಿ ಈ ಶಬ್ದಕ್ಕೆ ಇದ ಸಿನೋನಿಮ್ ಐತಿ ಅಂತ, ಈ ಶಬ್ದ ಬರ್ತಾರೆ ಇದ್ರ ಅರ್ಥ ಹಿಂಗೈತಿ ಅಂತ ಗೊತ್ತಾಗುತ್ತೆ. ಇದರಿಂದ ನಮ್ಗೆ ಇಂಗ್ಲೀಷ್ ಓದೋದ್ರಿಂದ ನಮ್ಮ ಇಂಗ್ಲೀಷ್ ವೊಕ್ಯಾಬ್ಯುಲರಿ ಸ್ವಲ್ಪ ಇನ್ಕ್ರೀಸ್ ಆಗ್ತೈತಿ. ಮತ್ತು ಸೆಂಟೆನ್ಸ್ ಸ್ಟ್ರಕ್ಚರ್ ಗೊತ್ತಾಗತಿ. ನೀವು ಅರ್ಧ ಇಂಗ್ಲೀಷ್ ಓದಾಕತ್ತಿರಪ್ಪ, ನಿಮ್ಗೆ ಅರ್ಧ ಇಂಗ್ಲೀಷ್ ಗ್ರಾಮರ್ ಬಂದೇ ಬಿಡ್ತಿ. ಗೊತ್ತಾಗದಿ ಭಾಳ ಫ್ಲೂಯೆಂಟ್ ಆಗತ್ತೆ ಇಂಗ್ಲೀಷ್.
ಇಷ್ಟು ನಾ ಇಂಗ್ಲೀಷ್ ಹಿಂದೂ ನ್ಯೂಸ್ ಪೇಪರ್ ಬಗ್ಗೆ ಏನು ಯಾರು UPSC ಮತ್ತು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಪ್ರಿಪೇರ್ ಆಗೋರು ದಿ ಹಿಂದೂವನ್ನು ಅವಶ್ಯವಾಗಿ ಓದಬೇಕಂತ ಈ ಮೂಲಕ ಕೇಳ್ಕೋತೇನೆ. ಓಕೆ, ಥ್ಯಾಂಕ್ ಯು. ಮತ್ತು ಇನ್ನೊಂದು ಲಾಸ್ಟ್ ಒನ್ನು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಧನ್ಯವಾದಗಳು. ಓಕೆ, ನಮಸ್ಕಾರ.